ಲವ್ ಜಿಹಾದ್ ಪ್ರಕರಣಗಳು ನಡೆದಾಗಲೆಲ್ಲ ಜಾತ್ಯತೀತರು ಹುಟ್ಟಿಕೊಂಡು ಸಮರ್ಥನೆ ನೀಡುತ್ತಾರೆ. ಪ್ರೀತಿ ಪ್ರೇಮಕ್ಕೆ ಜಾತಿ ಇಲ್ಲ ಎನ್ನುತ್ತಾರೆ. ಆದರೆ ಲವ್ ಜಿಹಾದಿಗೆ ಸಿಲುಕಿ ಕುಟುಂಬಗಳು ನರಳಿದಾಗ ಈ ಜಾತ್ಯತೀತರು ಎಲ್ಲಿ ಹೋಗಿದ್ದರು ಎಂದು ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ್ಯದ ಸಹ ಸಂಚಾಲಕ್ ಸತೀಶ್ ದಾವಣಗೆರೆ ಗುಡುಗಿದ್ದಾರೆ. ಹಿಂದೂ ಮಹಿಳೆಯರ ಮೇಲಿನ ದೌರ್ಜನ್ಯ, ಲವ್ ಜಿಹಾದ್ ಹಾಗೂ ಬಲವಂತದ ಮತಾಂತರ ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಕುಶಾಲನಗರ ಕಾರು ನಿಲ್ದಾಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಸತೀಶ್ ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದೂಗಳ ಮೇಲೆ ದಾಳಿಯಾದಾಗ ಸೈನಿಕರು ವೀರಮರಣ ಹೊಂದಿದಾಗ ಈ ಜಾತ್ಯತೀತರ ಮನ ಕರಗುವುದಿಲ್ಲ ಎಂದು ವ್ಯಂಗ್ಯವಾಡಿದರು. ಯೋಚನೆ ಬೇಡವಾ? ಇವಳು ಮನೆಯಲ್ಲಿ ಮುಸರಿ ತಿಕ್ತಿರ್ತಾಳೆ, ಅವನು ಯಾವ್ದೋ ಮಸೀದಿಯ ಮೌಲ್ಯ ಮುಂದೆ ಕುಂತು ತಲಾಕ ಕೂಗ್ತಾನಂತೆ, ಇವಳನ್ನ ಬಿಟ್ನಂತೆ. ಆ ಮಸೀದಿಯಿಂದ ಇನ್ನೊಬ್ಬ ಫ್ರೆಂಡ್ ಅನ್ನ ಕರ್ಕೊಂಡು ಬಂದು ನೀನು ಇವನ್ನ ನಿಕಾ ಮಾಡ್ಕೊಂಡು ಹೋಗು ಅಂದ್ಲಂತೆ. ಅವಳ ಜೊತೆಗೆ ಇವಳು ಹೋದ್ಲಂತೆ. ನಾಯಿ ಮುಟ್ಟಿದ ಮಾಡಿಕೆ ಮನೆಯಲ್ಲಿ ಸೇರಿಸ್ಕೊಳ್ಳಲ್ಲ, ಅಣ್ಣ ತಮ್ಮ ಮಾತಾಡಲ್ಲ. ಇವಳು ಇನ್ನೇನ್ ಮಾಡಬೇಕು? ಕುಶಾಲನಗರದ ಇರಬಹುದು, ಕೊಡಗಿನ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂಗಳು ಯೋಚನೆ ಮಾಡಬೇಕು ಬಂಧುಗಳೇ. ಇದೇನು ಮೊದಲನೆಯ ಲವ್ ಜಿಹಾದ್ ಅಲ್ಲ. ಮಂಗಳೂರಿನಲ್ಲಿ ಈ ಹಿಂದೆ ಒಬ್ಬಳು ಆಯಿಷಾ ಬಾನು ಅನ್ನೋರನ್ನ NIA ಅರೆಸ್ಟ್ ಮಾಡಿದಾಗ 17 ಖಾತೆಗಳನ್ನ ಹೊಂದಿ ಭಯೋತ್ಪಾದಕ ಸಂಘಟನೆಗೆ ದುಡ್ಡನ್ನ ಏನು ಸಪ್ಲೈ ಮಾಡ್ತಾ ಇದ್ಲು, ಅವಳನ್ನ ಎನ್ಕ್ವೈರಿ ಮಾಡಿದಾಗ ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಿದೆ. ಅವಳು ಯಾರು ಕೇಳಿದ್ರೆ ಕೊಡಗಿನ ಆಶಾ. 1995ರಲ್ಲಿ ಕೊಡಗಿಗೆ ಕಾಲಿಟ್ಟ ಪಾತಕ ಜಗತ್ತು. ಯೋಚನೆ ಮಾಡಿದೆ, 31 ವರ್ಷದ ಹಿಂದೆ ನನ್ನ ನಾಡಲ್ಲಿ ಈ ತಾಯಿ ಭಾರತೀಯ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂತಹ ಸೈನಿಕರ ತವರು ನಾಡಾದ ಈ ಹೆಮ್ಮೆಯ ನೆಲದಲ್ಲಿ ಈ ಪಾಪಿಗಳು ಹೇಗೆ ಬಂದ್ರು ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ ನಾವು. ಆ ಯೋಚನೆಗಾಗಿ ಇವತ್ತು ಈ ಸಭೆಯನ್ನು ನಾವೇನು ಸೇರಿದ್ದೀವಿ, ನಮ್ಮೆಲ್ಲರ ಚಿಂತನೆ ಇವತ್ತಿಗೆ ಮಾತ್ರ ಮೀಸಲಾಗಿರಬಾರ್ದು. ನಾನು ಮನೆಗೆ ಹೋದಾಗ ನನ್ನ ಅಕ್ಕಪಕ್ಕದ ಅಕ್ಕ ತಂಗಿಯರನ್ನ, ನನ್ನ ಮನೆಯ ಅಕ್ಕಪಕ್ಕದ ತಾಯಂದಿರನ್ನ ಎಲ್ಲರನ್ನ ಜಾಗೃತಗೊಳಿಸುವುದರ ಮೂಲಕ ನನ್ನ ಮನೆಗೆ ವ್ಯಾಪಾರಕ್ಕೆ, ಶುಂಠಿಯ ವ್ಯಾಪಾರಕ್ಕೆ ಯಾರು ಬರ್ತಾನೆ? ಆ ಶುಂಠಿಯ ವ್ಯಾಪಾರಿ ಬರೇ ವ್ಯಾಪಾರವನ್ನ ಶುಂಠಿಯ ಜೊತೆಗೆ ಮಾಡ್ತಾನೋ ಅಥವಾ ನನ್ನ ಮನೆಗಿರ್ತಕ್ಕಂಥ ನನ್ನ ತಾಯಂದಿರ ಜೊತೆಗೂ ಮಾಡ್ತಾನ? ಯೋಚನೆ ಮಾಡಬೇಕಲ್ಲ. ನನ್ನ ಮನೆಯ ಕಾಫಿ ಎಸ್ಟೇಟಿಗೆ ಬಾಂಗ್ಲಾದ ಯಾವುದೋ ನರಿಗಳು ಬಂದು ಸೇರ್ತಾ ಇದ್ದಾರೆ. ನನ್ನ ತಾಯಿ ಭಾರತೀಯ ಸೆರಗಿಗೆ ಕೈ ಹಾಕುವ ಆ ಬಾಂಗ್ಲಾದವರನ್ನ ಹೊರದೂಡಬೇಕಲ್ಲ. ಅದರ ಮುನ್ಸೂಚನೆ ಇವತ್ತಿನ ಈ ಲವ್ ಜಿಹಾದಿನ ಸಭೆ ಆಗಬೇಕು ಬಂಧುಗಳೇ. ಯೋಚನೆ ಮಾಡಿ. ಒಂದೇ ಒಂದು ಸಲ ಕಾಂಗ್ರೆಸ್ನ ಅಥವಾ ಭಾಜಪದ ಅಥವಾ JDS ರಾಜಕಾರಣಿಗಳ ಬಗ್ಗೆ ಯೋಚನೆ ಮಾಡಿ. ರಂಜಾನ್ ಬಂತು ಅಂತಂದ್ರೆ ತಲೆ ಮೇಲೆ ಟುಪ್ಲಿ ಇಟ್ಕೊಂಡು ನಮಾಜ್ ಮಾಡೋದು ಹೇಗನ್ನೋದು ಗೊತ್ತಿಲ್ಲ. ಅವ್ನು ಯಾವನೋ ಮೌಲ್ಯ ಹೇಳ್ದಂಗೆ ಅಡ್ಡ ಬೀಳ್ತಾರೆ, ಲೆಕ್ಕಕ್ಕೆ ಇಲ್ಲ, ಹಾಗೆ ಅಡ್ಡ ಬೀಳ್ತಾರೆ. ಆದರೆ ಅದು ಸಹಿಷ್ಣುತೆ ಅಲ್ಲ ಬಂಧುಗಳೇ. ಭಾವೈಕ್ಯತೆ ಅಂದ್ರೆ ಈ ರಾಜಕಾರಣಿಗಳು, ಹಿಂದೂ ರಾಜಕಾರಣಿಗಳು ಹೇಗೆ ಅಲ್ಲಿ ಅಡ್ಡ ಬೀಳ್ತಾರೆ, ಅದೇ ರೀತಿ ಮುಸಲ್ಮಾನ ರಾಜಕಾರಣಿಗಳು ಅಥವಾ ಮೌಲ್ವಿ ಒಬ್ಬ ಬಂದು ನಮ್ಮ ರಾಮನವಮಿಗೋ ಹನುಮನವಮಿಗೋ ಬಂದು ಹನುಮನ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಬೇಕಲ್ಲ, ತಿಲಕ ಧಾರಣೆ ಮಾಡ್ಕೋಬೇಕಲ್ಲ. ನಿನ್ನೆ ಒಂದು ಉದಾಹರಣೆಯನ್ನ ಕೊಟ್ಟರು, ಆ ವಿಡಿಯೋದಲ್ಲಿ ನೋಡಿದೆ. ಹನುಮ ಜಯಂತಿಯ ದಿವಸ ನಾವು ಪಾನಕವನ್ನ ಹಂಚುತ್ತೀವಿ. ನಿನ್ನ ಅಪ್ಪನ ಮನೆ ದುಡ್ಡಲ್ಲ, ನಿನ್ನ 70 ಮಳಿಗೆಗೆ ಬಂಡವಾಳವನ್ನ, ಆರ್ಥಿಕ ಸದೃಢತೆಯನ್ನು ಕೊಟ್ಟಿರೋದು ಕೊಡಗಿನ ಹಿಂದೂ ಸಮಾಜ. ಅವರ ದುಡ್ಡನ್ನು ಅವ್ರಿಗೆ ಕೊಡೋದಕ್ಕೆ ಏನು ತಾಡಿಯಪ್ಪ ನಿನಗೆ? ಭಾರತೀಯರು ಮುಸ್ಲಿಂ ವಿರೋಧಿಗಳಲ್ಲ, ಮುಸ್ಲಿಮರು ಎಲ್ಲ ಕ್ರಿಶ್ಚಿಯನ್ನರು ಕೆಟ್ಟವರಲ್ಲ. ಒಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗೆ ಗೌರವ ಕೊಡದವರು ಹಾಗೂ ರಾಷ್ಟ್ರದ್ರೋಹಿಗಳನ್ನು ಇಂದು ಸಂಘಟನೆ ವಿರೋಧಿಸುತ್ತದೆ ಎಂದ ಸತೀಶ್, ಹೆಣ್ಣು ಮಕ್ಕಳಿಗೆ ಆಮಿಷವೊಡ್ಡಿ ಬ್ಲ್ಯಾಕ್ಮೇಲ್ ಮಾಡಿ ಬಲವಂತದಿಂದ ಮತಾಂತರ ಮಾಡುವುದು ಜಾಗತಿಕ ಸಮಸ್ಯೆಯಾಗಿದೆ ಎಂದರು. ನಮ್ಮ ವೀರತ್ವದ ರಕ್ತದ ಪರಿಚಯ ಇರುವವರು ಯಾವುದೇ ಕಾರಣಕ್ಕೂ ಮತಾಂತರ ಆಗುವುದಿಲ್ಲ. ಜಾತಿ, ಮತ, ಪಕ್ಷ, ಪ್ರಾಂತ ಭೇದ ಮರೆತು ಹಿಂದೂಗಳು ಒಂದಾದರೆ ಮತಾಂತರಕ್ಕೆ ಕಡಿವಾಣ ಹಾಕಬಹುದು. ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಪೋಷಕರು ಜಾಗೃತಿ ವಹಿಸಿ ಧಾರ್ಮಿಕತೆ ಬೋಧಿಸಬೇಕು ಎಂದು ಸತೀಶ್ ದಾವಣಗೆರೆ ಕಿವಿಮಾತು ಹೇಳಿದರು. ಚಿನ್ನನ ಕನಸನ್ನ ನನಸು ಮಾಡುವುದರ ಸಲುವಾಗಿ ರೈಲ್ವೆ ನಿಲ್ದಾಣದಲ್ಲಿ ಬಾಂಬನ್ನ ಇಟ್ಟರು.
ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಂಬನ್ನ ಇಟ್ರು, ಮಾರ್ಕೆಟ್ ಅಲ್ಲಿ ಬಾಂಬನ್ನ ಇಟ್ರು, ದೇವಸ್ಥಾನದಲ್ಲಿ ಬಾಂಬನ್ನ ಇಟ್ರು, ಕೊನೆಗೆ ಎಲ್ಲಿಯೂ ಸಾಕಾಗದೆ ಕುಕ್ಕರಿನಲ್ಲಿಯೂ ಬಾಂಬನ್ನ ಇಟ್ರು. ಆದ್ರೂ ಹಿಂದೂಗಳನ್ನೇನು ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಇವತ್ತೇನು ನಾವು ಭವ್ಯ ಮಂದಿರವನ್ನ, ರಾಮ ಮಂದಿರವನ್ನ ನೋಡ್ತೀವಿ, 400 ವರ್ಷಗಳ ಕಾಲದಲ್ಲಿ 73 ಯುದ್ಧಗಳಾಗಿ 6 ಲಕ್ಷ ಜನ ಹುತಾತ್ಮರಾದರೂ ಸುದೈವವಶ ಭಾರತದ ಜನಸಂಖ್ಯೆಯಲ್ಲಿ 82% ಜನಸಂಖ್ಯೆ ಯಾರದ್ದು ಕೇಳಿದ್ರೆ ಹಿಂದೂಗಳದ್ದು. ಕಾರಣ ಏನು ಕೇಳಿದ್ರೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, 7 ಜನ್ಮದಲ್ಲಿ ಹುಟ್ಟಿದ್ರು, ಭಾರತದಲ್ಲಿ ಹುಟ್ಟಬೇಕು ಅಂತೇಳಿ. ನಾವೆಲ್ಲರೂ ಪುನರ್ಜನ್ಮವನ್ನ ನಂಬಿರೋರು. ಹಾಗಾಗಿ ನಮಗೆ ಸಾವೇ ಇಲ್ಲ ಬಂಧುಗಳೇ, ನಮಗೆ ಸಾವೇ ಇಲ್ಲ. ನೀನಿವತ್ತು ಲವ್ ಜಿಹಾದನ್ನ ಮಾಡಿ ಆ ಹಿಂದೂ ಹೆಣ್ಣು ಮಗಳು ತಿಳುಕಂತನೋ ಉಳ್ಳಕಂತನೋ ಹಿಂದೂನೇ ಮದುವೆ ಆಗಿದ್ರೆ 2 ಮಕ್ಕಳಾಗ್ತಾ ಇದ್ದು, ಅವಳ ಸಂಖ್ಯೆ ಸೇರಿ 3 ಸಂಖ್ಯೆ ಆಗೋದು. ಆ 3 ಸಂಖ್ಯೆಯ ಜೊತೆಗೆ ಇವತ್ತು ನಿನ್ನ ಪಾಪದ ಪಿಂಡ 6 ಸೇರಿ 9 ಜನ ಹಿಂದೂ ವಿರೋಧಿಗಳನ್ನ ರಚನೆ ಮಾಡಿದೆ ಅನ್ನುವ ಕುಹುಕ ನಗೆ ನಿನಗೆ ಇರಬಹುದು. ಆದ್ರೆ ನಾವು ಇವತ್ತು ಈ ಓಪನ್ ಸಭೆಯಲ್ಲಿ ಇಲ್ಲಿ ಮದುವೆಯಾಗದ ಯುವಕರಿಗೆ ಚಾಲೆಂಜ್ ಅನ್ನ ಕೊಡ್ತೀನಿ. ಕುಶಾಲನಗರದಲ್ಲಿ ಒಂದೇ ಒಂದು ಹಿಂದೂ ಹೆಣ್ಣು ಮಗಳನ್ನ ಲವ್ ಜಿಹಾದಿಗೆ ಬಲಿ ಮಾಡಿದರೆ ಹಿಂದೂ ಯುವಕರು 10 ಜನ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದರೆ ಅವರ ವಿವಾಹದ ಖರ್ಚನ್ನ ಸಂಪೂರ್ಣ ನಾವೇ ವಹಿಸಿಕೊಳ್ತೀವಿ. ಜೊತೆಯಲ್ಲಿ ಆ ಹೆಣ್ಣು ಮಕ್ಕಳನ್ನ ತೆಗೆದುಕೊಂಡು ಬಂದು 3 ಮಕ್ಕಳನ್ನ ಮಾಡಿಕೊಂಡ್ರೆ ಅದರ 1 ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚನ್ನು ಸಹ ನಾವೇ ಕೊಡ್ತೀವಿ. ಆ ಮೂಲಕ ತಾಯಿ ಭಾರತೀಯನ್ನ ಇಸ್ಲಾಮೀಕರಣ ಮಾಡ್ತೀವಿ. 1947ರಲ್ಲಿ ಭಾರತವನ್ನ ಇಸ್ಲಾಂ ರಾಷ್ಟ್ರವಾಗಿ ಮಾಡ್ತೀವಿ ಅನ್ನುವ ಅವರ ಕನಸನ್ನ ಭಗ್ನ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತಿನಿಂದನೇ ಆರಂಭ ಮಾಡಬೇಕು. ಹಿಂದೂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅನ್ನುವಂತಹ ಪುರುಷರು ಬಹಳ ಜನ ಇದ್ದೀರಿ. ನೀವೆಲ್ಲರೂ ಇವತ್ತೇ ಚಾಲೆಂಜ್ ಮಾಡಬೇಕು. ಆ ಬುರುಕದ ಅಡಿಯಲ್ಲಿ ಇರುವ ಹೆಣ್ಣು ಮಗುವನ್ನ ಸ್ವತಂತ್ರವಾಗಿ ಅವಳ ಯಾವುದೇ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದೆ ನನ್ನ ಅಮ್ಮನ ಮುದ್ದಿನ ಸೊಸೆಯಾಗಿ ನನ್ನ ಮನೆಯ ಗೃಹಲಕ್ಷ್ಮಿಯಾಗಿ ಕರೆದುಕೊಂಡು ಬರ್ತೀನಿ ಎನ್ನುವ ಶಪಥವನ್ನು ನೀವು ಮಾಡಿ, ಆಗ ಕುಶಾಲನಗರದ ಇಡೀ ಸಮುದಾಯ ಹಿಂದೂ ಸಮುದಾಯದ ಕಾಲಡಿಗೆ ಬರುತ್ತೆ ಬಂಧುಗಳೇ. ಆವಾಗ ನಾವು ಹೇಳಿದಂತೆ ಅವರು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಹಿಂದೂ ಸುರಕ್ಷಾ ಸಮಿತಿ ಸಂಚಾಲಕ ಅಮೃತರಾಜ್ ಮಾತನಾಡಿ, ದೇಶದ ವಿವಿಧೆಡೆ ನಡೆಯುತ್ತಿದ್ದ ಪ್ರಕರಣಗಳು ಕೊಡಗಿಗೂ ಕಾಲಿಟ್ಟಿವೆ ಎಂದರು. ಭಾರತೀಯರು ಸಂವೇದನಾಶೀಲರಾಗಿರುವುದರಿಂದಲೇ ಮತಾಂತರ ಪ್ರಕರಣಗಳು ಹೊರಗೆ ಬರುತ್ತಿಲ್ಲ. ಕುಶಾಲನಗರದ ಕಾಲೇಜುಗಳು, ವಾಣಿಜ್ಯ ಕೇಂದ್ರಗಳಲ್ಲೂ ಇಂತಹ ಷಡ್ಯಂತ್ರಗಳು ನಡೆಯುತ್ತಿವೆ ಎಂದು ಆರೋಪಿಸಿದ ಅಮೃತರಾಜ್, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಮತ್ತು ಜಾಗೃತಿ ಮೂಡಿಸಲು ಧಾರ್ಮಿಕ ಶಿಕ್ಷಣಕ್ಕೆ ಕ್ರಮ ವಹಿಸಲಾಗುವುದು ಎಂದು ಅಮೃತರಾಜ್ ಹೇಳಿದರು. ಈ ಪ್ರಕರಣ ನಿನ್ನೆ ಮೊನ್ನೆ ಪ್ರಕರಣ ಆಗಿರಬಹುದು. ತಮ್ಮ ಮುಂದೆ ಬಂದಿರೋದು ಸುಮಾರು 12 ವರ್ಷದ ಹಿಂದೆ ಇದೇ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಒಂದು ಅಂಗಡಿಯಲ್ಲಿ ನಾನು ಒಂದು ಪ್ರಕರಣವನ್ನು ಭೇದಿಸಿದ್ದೇನೆ. ಸಾರ್ವಜನಿಕ ಬಂಧುಗಳೇ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಮಾಜ ತುಂಬಾ ಸಂವೇದನಶೀಲವಾದದ್ದು. ಸ್ವಾಭಿಮಾನಕ್ಕೆ ನಾವೆಲ್ಲ ಅಂಜುತ್ತೇವೆ. ಹಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಾನ ಮರ್ಯಾದೆಗೆ ನಾವು ಬಹಳಷ್ಟು ಬೆಲೆಯನ್ನು ಕೊಡ್ತೇವೆ. ಹಲವಾರು ಪ್ರಕರಣಗಳಲ್ಲಿ ತಾಯಂದ್ರಿರ್ಬೋದು, ಕುಟುಂಬಸ್ಥರಿರ್ಬೋದು, ತಮ್ಮ ವಿಚಾರಗಳನ್ನ ಸಮಾಜ ಮುಂದೆ ವ್ಯಕ್ತಪಡಿಸಲಿಕ್ಕೆ ಮುಂದೆ ಬರೋದಿಲ್ಲ. ಈ ಒಂದು ಪ್ರಕರಣದಲ್ಲಿ ತಮಗೆ ಸ್ವಲ್ಪ ಮಾಹಿತಿಯನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಮುದಾಯದ ಒಂದು ಮಹಿಳೆ, ಅವರಿಗೆ ಮದುವೆ ಆಗಿರುತ್ತೆ. ಅವ್ರಿಗೆ ಒಂದು ಮನೆ ಕಟ್ಟಬೇಕಾಗತ್ತೆ. ಮನೆ ಕಟ್ಟಬೇಕಾಗಿರುವ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ನ ಪರಿಚಯ ಮಾಡ್ಕೊಳ್ತಾರೆ ಅವರು. ಈ ಕಾಂಟ್ರಾಕ್ಟ್ರೇ ಒಬ್ಬ ಮುಸಲ್ಮಾನ. ಕಾಂಟ್ರಾಕ್ಟರ್ ಜೊತೆ ಅವ್ರ ಸಂಪರ್ಕ ಆಗುತ್ತೆ. ಕಾಂಟ್ರಾಕ್ಟರ್ಗೆ ನಿಸರ್ಗಧಾಮದ ಟೂರಿಸ್ಟ್ ಸೆಂಟರ್ನಲ್ಲಿ 2 ಸ್ಪೈಸಸ್ ಅಂಗಡಿ ಇದೆ. ಅದೇ ನಿಸರ್ಗಧಾಮದ ಮುಂದೆ ಒಂದು ಫೆನ್ನಾ ಎಂಬ ರಿಸಾರ್ಟ್ನಲ್ಲಿ ಅವರು ಪಾಲುದಾರರಾಗಿ 3 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮದುವೆ ಆಗಿದ ಮಹಿಳೆಯನ್ನ ಅವ್ರ ಅಂಗಡಿಗೆ ಕೆಲಸ ನೀಡಿ ಸೇರಿಸ್ಕೊಳ್ತಾರೆ. ಅವ್ರಿಗೆ ಆಮಿಷಗಳನ್ನ ಕೊಡ್ತಾರೆ, ಸ್ಯಾಲ್ರಿ ಹೈಕ್ನ ಕೊಡ್ತಾರೆ, ಅವ್ರಿಗೆ ಕಮಿಷನ್ ಎಕ್ಸ್ಟ್ರಾ ಮಾಡಿಕೊಡ್ತಾರೆ. ಈ ರೀತಿ ಅವರು ಸಲಿಗೆಯನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಕಳೆದ 1.5 ತಿಂಗಳ ಹಿಂದೆ ಈ ಹುಡುಗಿಯ
ಯಜಮಾನರು ನಮ್ಮ ಸ್ನೇಹಿತರು ಇಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಒಂದು ಹೋಟ್ಲಲ್ಲಿ. ಅವರು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಒಬ್ಬರನ್ನ ಸಂಪರ್ಕ ಮಾಡಿ ನನ್ನ ಮಗು ಮತ್ತೆ ನನ್ನ ಹೆಂಡತಿ ಧರ್ಮಪತ್ನಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಆ ಸಂದರ್ಭಕ್ಕೆ ಬಹಳಷ್ಟು ಸುತ್ತಮುತ್ತಲ ಪ್ರದೇಶದಲ್ಲಿ ವಿಚಾರಿಸಿದಾಗ ಈ ಒಂದು ಮಹಿಳೆ ಮತ್ತು ಆ ಬಾಲಕ ಕೇರಳದ ಮಲ್ಲಪುರಂನ ಡಿಸ್ಟಿಕ್ನ ಮಂಜೇರಿ ಗ್ರಾಮದಲ್ಲಿ ಸತ್ಯ ಸಾರಿಣಿ ಎಂಬ ಒಂದು ಸ್ಥಳದಲ್ಲಿ ಇವರು ಟ್ರೈನಿಂಗ್ ಅನ್ನ ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಕೇರಳದಲ್ಲಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಹಲವಾರು ಈ ತರ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆ. ಆದ್ರೆ ಅಲ್ಲಿ ನಡೀತಿರುವುದು ಮತಾಂತರ ಅಂತ ನಾನಿವಾಗ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಈ ಒಂದು ಕೇಸ್ನಲ್ಲಿ ಮತಾಂತರ ಆಗಿರೋ ನಿದರ್ಶನ, FIR ಆಗಿರುವ ಒಂದು ದಾಖಲೆಗಳು ನಮ್ಮ ಮುಂದೆ ವ್ಯಕ್ತವಾಗಿದೆ. ಕೊಡಗಿನಾದ್ಯಂತ ಅನ್ಯ ಕೋಮಿನ ಪ್ರಚಾರ ಕೇಂದ್ರಗಳಲ್ಲಿ ಹಿಂದೂ ಯುವತಿಯರ ಮತಾಂತರವಾಗುತ್ತಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಸದಸ್ಯ ಅಜಿತ್ ಕುಕ್ಕೇರ ಆರೋಪಿಸಿದರು. ಪ್ರಕರಣ ನಡೆದಿರುವ ವಾಣಿಜ್ಯ ಕೇಂದ್ರದ ಮಾಲೀಕರನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ ಅವರು, ಹಿಂದೂ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಅಜಿತ್ ಹೇಳಿದರು. ಲವ್ ಜಿಹಾದ್ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದ್ರೂ ಕೂಡ ಈ ಕುಶಾಲನಗರದ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ನಿಸರ್ಗಧಾಮದ ಆ ಮಳಿಗೆಯ ಮಾಲೀಕ ಅಲ್ಲಿರತಕ್ಕಂತ ಮಹಿಳಾ ಕೆಲಸಗಾರರನ್ನ ಒಟ್ಟುಗೂಡಿಸಿ ಹಿಂದೂ ಸಮಾಜದ ದಿಕ್ಕು ತಪ್ಪಿಸ್ತಕ್ಕಂತ ಒಂದು ಕೆಲಸಕ್ಕೆ ನಿನ್ನೆ ಕೈ ಹಾಕಿದ್ದಾರೆ. ಹಾಗಾಗಿ ಕೊಡಗಿನಲ್ಲಿ ನೂರಾರು ಪ್ರಕರಣಗಳು ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ಈಗಾಗಲೇ ಆಗಿದೆ. ಒಂದಷ್ಟು ವಿಚಾರಗಳು ಬಹಿರಂಗ ಆಗಿರಬಹುದು, ಒಂದಷ್ಟು ವಿಚಾರಗಳು ಬಹಿರಂಗ ಆಗದೇ ಇರಬಹುದು. ಈ ಲವ್ ಜಿಹಾದ್ ಅನ್ನತಕ್ಕಂಥದ್ದು ಕೊಡಗಿನ ಮೂಲೆ ಮೂಲೆಗಳಲ್ಲಿ ಇವತ್ತು ಮುಸಲ್ಮಾನ ಅಂಗಡಿಗಳಲ್ಲಿ ಹಿಂದೂ ಯುವತಿಯರನ್ನ ಸೇರಿಸಿಕೊಂಡು ಅದರಲ್ಲಿ ಸಾಕಷ್ಟು ಯುವತಿಯರನ್ನ ಇವತ್ತು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಂಡು ಅವರನ್ನು ಮತಾಂತರ ಮಾಡತಕ್ಕಂಥದ್ದನ್ನ ನಾವು ಬೇಕಾದಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೊಡಗಿನ ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ನಾವು ಸಾಕ್ಷಿಯನ್ನ ಕಲೆ ಹಾಕಬಹುದು. ಆದ್ರೆ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸಬಾರದು. ಯಾಕೆ ಅಂತೇಳಿ ಆದ್ರೆ ಅವರಿಗೆ ಆದಂತ ಅವರದೇ ಗೌರವ ಇರ್ತದೆ, ಮನೆತನ ಇರ್ತದೆ. ಈ ಒಂದು ಗೌರವವನ್ನ ಕಾಪಾಡಿಕೊಳ್ಳತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೆಲವು ವಿಚಾರಗಳನ್ನು ಬಹಿರಂಗಪಡಿಸೋದಿಲ್ಲ. ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಸಾಕಷ್ಟು ನೋಡಿದ್ದೇನೆ. ಕಾಲೇಜುಗಳಲ್ಲೂ ಕೂಡ ಈ ಮತಾಂತರ ಮಾಡತಕ್ಕಂಥ ಒಂದು ಜಾಲ ಹಿಂದೂ ಯುವತಿಯರ ಹಿಂದೆ ಬಿದ್ದು ಅವರನ್ನು ಮತಾಂತರಗೊಳಿಸ್ತಕ್ಕಂಥ ಬಹಳ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಂಥದ್ದನ್ನ ನಾವು ತಡೆದಿರತಕ್ಕಂಥದ್ದನ್ನ ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ಆ ಮಾಲೀಕ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಅಲ್ಲಿ ಕೆಲಸ ಮಾಡುವವರನ್ನ ಸೇರಿಸಿಕೊಂಡು ಇಂತಹ ಒಂದು ಮತಾಂತರ ಇಲ್ಲಿ ನಡೀತಾ ಇಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನತಕ್ಕಂಥ ಹೇಳಿಕೆಗಳನ್ನ ಕೊಡಿಸಿರಬಹುದು. ಆ ಮಾತಾಡಿರತಕ್ಕಂಥವ್ರು ಮತ್ತೆ ಅಲ್ಲಿದ್ದಿರತಕ್ಕಂಥವ್ರು ಅವ್ರ ಮೇಲೆ ನಮಗೆ ಅನುಮಾನ ಇಲ್ಲ, ಅವರು ಸರಿ ವ್ಯವಸ್ಥೆ ಒಳಗಡೆ ಸರಿ ಇರಬಹುದು. ಆದ್ರೆ ಇಡೀ ಕೊಡಗಿನಲ್ಲಿ ಅದೇ ವಾತಾವರಣ ಇದೆ ಅನ್ನೋದಾದ್ರೆ ಅದು ಸಾಧ್ಯವೇ ಇಲ್ಲ. ಇವತ್ತು ಈ ಕೊಡಗಿನ ನೆಲದಲ್ಲಿ ಈ ಹಿಂದೆ ಒಂದು NIA ಮೂಲಕ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಈ ಕೊಡಗಿನ ಹಿಂದೂ ಹೆಣ್ಮಗಳನ್ನ ಲವ್ ಜಿಹಾದ್ನ ಬಲೆಗೆ ಬೀಳಿಸಿ ಬಂಟ್ವಾಳದ ಯುವಕ ಮದುವೆಯಾಗ್ತಾನೆ. ಬಂಟ್ವಾಳದ ಯುವಕ ಮದುವೆ ಆದ ನಂತರ ಆ ಯುವತಿಯನ್ನ ಐಸಿಸ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದನ್ನು ನಾವು NIA ತನಿಖೆ ಮೂಲಕ ನಾವು ನೋಡಿದ್ದೇವೆ. ಹಾಗಾದ್ರೆ ಇದು ಲವ್ ಜಿಹಾದ್ ಅಲ್ವಾ? ಅಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾಕೆ ನಿನ್ನೆ ಈ ಮಾಲೀಕ ನೆನಪು ಮಾಡಿಕೊಳ್ಳಲಿಲ್ಲ? ಆ ಅಸ್ಲಾಂ ಅನ್ನತಕ್ಕಂಥ ಮಾಲೀಕ ಇವತ್ತು ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಈ ರೀತಿಯಾದಂತ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವೊಬ್ಬ ಮುಸಲ್ಮಾನ ಕೂಡ ಈ ದೇಶದಲ್ಲಿ ಆಗತಕ್ಕಂಥ ಇಸ್ಲಾಮೀಕರಣವನ್ನ ಇವತ್ತು ಕೂಡ ವಿರೋಧವನ್ನ ಮಾಡಲಿಲ್ಲ. ಆ ವ್ಯಕ್ತಿಗೆ ಈ ಹಿಂದೆ ಲವ್ ಜಿಹಾದ್ ಪ್ರಕರಣಗಳು ಕಂಡಾಗ್ಲೂ ಕೂಡ ಅದನ್ನು ವಿರೋಧ ಮಾಡಬಹುದಿತ್ತಲ್ಲ. ಈ ಸಂದರ್ಭ ಹಿಂದೂ ಸುರಕ್ಷಾ ಸಮಿತಿ ಪ್ರಮುಖರಾದ ಭರತ್ ಮಾಚಯ್ಯ, ಕುಶಾಲನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್, ಹಿಂದೂ ಸುರಕ್ಷಾ ಸಮಿತಿಯ ಸಹ ಸಂಚಾಲಕ ವಸಂತ್ ರೈ, ಚಂದ್ರಶೇಖರ್ ಹೇರೂರು, ಪ್ರಶಾಂತ್, ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಜ್ಯೋತಿ ಕುದುಪಜ್ಜಿ, ಮಂಜುನಾಥ್, MD ಕೃಷ್ಣಪ್ಪ, ಮಧುಸೂದನ್ ಮತ್ತಿತರರು ಹಾಜರಿದ್ದರು.
ಚಿತ್ತಾರ ನ್ಯೂಸ್ ಮಡಿಕೇರಿ.